ಅಯ್ಯಯ್ಯೋ, ಅತ್ತೆ ಇಲ್ಲೇ ಇದ್ದಾರೆ. ಏನಕ್ಕೆ ಬಂದೆ ಅಂತ ಕೇಳಿದ್ರೆ ಏನು ಹೇಳೋದು? ಅನುಷ್ಕಾ, ನೀನು ಆದಿ ಬರ್ತ್ಡೇ ದಿನ ಅರ್ಚನೆ ಮಾಡ್ಸೋಣ ಅಂತಿದ್ದೆ. ಪಕ್ಕದಲ್ಲೇ ದೇವಸ್ಥಾನ ಇರೋದ್ರಿಂದ ಅರ್ಚನೆ ಮಾಡಿಸಿ ಪ್ರಸಾದ ತಗೊಂಡು ಹೋಗೋಣ ಅಂತ ಬಂದೆ. ಅಷ್ಟರಲ್ಲಿ ನೀವು ಸಿಕ್ಕಿದ್ರಿ. ವೆರಿ ಗುಡ್. ಆದಿ, ನನ್ನ ಜೊತೆ ಬರ್ತೀರಾ? ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಆದಿ, ಅನುಷ್ಕಾ ಅಷ್ಟೊಂದು ಆಸೆ ಪಡ್ತಿದ್ದಾಳೆ, ನಿನಗೋಸ್ಕರನೇ ಬಂದಿದ್ದಾಳೆ. ನೀವಿಬ್ರು ಪೂಜೆ ಮಾಡಿಸ್ಕೊಂಡು ಬನ್ನಿ, ನಾವು ಮುಂದೆ ಹೋಗಿರ್ತೀವಿ. ಹೈ, ಆದಿ ಮಾಮ ನನಗೋಸ್ಕರನೇ ಕಾಯ್ತಿರೋ ಥರ ಇದೆ. ನಾನು ಈ ಜ್ಯೂಸನ್ನ ಕೊಟ್ಟು ಅವನ ಪ್ರೀತಿನ ಪಡ್ಕೋಬೇಕು. ಆದಿ ಮಾಮ, ನಿನ್ನ ಮೇಲಿರೋ ಪ್ರೀತಿ, ಒಲವು, ಆಸೆ ಇವೆಲ್ಲದನ್ನು ನನ್ನ ಹಾರ್ಟು ಅನ್ನೋ ಮಿಕ್ಸಿಯಲ್ಲಿ ಗರ್ರ್ ಅಂತ ಮಿಕ್ಸ್ ಮಾಡಿ ನಿಂಬೆಹಣ್ಣು ಜ್ಯೂಸ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇದನ್ನು ರಪ್ ಅಂತ ತೊಗೊಂಡು ಗುಳುಮ್ ಅಂತ ಗುಟುಕ್ಸ್ಬಿಡು. ನೇರ ನಿನ್ನ ಹಾರ್ಟಿಗೆ ಹೋಗಿ ನನ್ನ ಮೇಲೆ ಪ್ರೀತಿ ಮೂಡುತ್ತೆ. ತಗೋ ಮಾಮ, ತಗೋ. ಕನ್ಸು ಅರ್ಧಕ್ಕೆ ಮುರಿದೋಯ್ತು ಅಂತ ಬೇಜಾರಾಗ್ತಿದ್ಯಾ? ಕೆಲವು ಕನ್ಸುಗಳು ಅರ್ಧಂಬರ್ಧ ಬಿದ್ದು ಮರ್ತೋಗೋದೇ ಒಳ್ಳೇದು. ನನ್ಸ್ ಮಾಡ್ಕೊಳ್ಳೋ ಪ್ರಯತ್ನ ಪಟ್ರೆ ಮನ್ಸಿಗೂ ದೇಹಕ್ಕೂ ಹಾನಿಕಾರಕ. ಏಯ್, ಕನ್ಸು ನಂದು, ಅದನ್ನ ನನ್ಸ್ ಮಾಡ್ಕೊಳ್ಳೋ ತಾಕತ್ ನಂದು. ಅದನ್ನ ತಡೆಯೋ ಶಕ್ತಿ ಇದೆಯೋ ಇಲ್ವೋ ಅಂತ ಜನರು ತಿಳ್ಕೊಂಡ್ರೆ ಒಳ್ಳೇದು. ನಾವೊಂಥರ ಗೂಳಿ ಇದ್ದಂಗೆ ನುಗ್ತಾ ಇರ್ತೀವಿ. ಎದುರುಗಡೆ ಯಾರೇ ಇದ್ರು ಸರಿ, ನುಗ್ಕೊಂಡು ಹೋಗ್ತಾ ಇರೋದೆ. ಹಾ ಏನ್ ಈ ರೇಂಜಿಗೆ ಹೆವಿ ಡೈಲಾಗ್ ಬಿಡ್ತಾ ಇದ್ದಾಳಲ್ಲಪ್ಪ. ಲೆವೆಲ್ಲಿ ಬಿದ್ದು ಮುಳುಗಿ ಈಜಿ ಉರುಳಾಡ್ತಿದ್ದಾಳೆ ಅನ್ಸುತ್ತೆ. ಹೊಡಿ ಹೊಡಿ, ಚೆನ್ನಾಗಿ ಡೈಲಾಗ್ ಹೊಡಿ. ಉಮಾ, ಏನ್ ನಡೀತಾ ಇದೆ ಇಲ್ಲಿ? ಆದಿ ಮಾಮನ್ ತುಟಿ ಒಣಗಿತ್ತು, ಅದಕ್ಕೆ ಜ್ಯೂಸ್ ಮಾಡ್ಕೊಂಡು ತಗೊಂಡ್ ಬಂದೆ. ಮಿತಿ ಮೀರಿ ಅತಿಯಾಗಿ ಮಾತಾಡ್ತಿರೋದು ಇವ್ರು. ನಾವು ಬಿಟ್ಬಿಡ್ತೀವ? ಅದಕ್ಕೆ ರಿವರ್ಸ್ ಗೇರ್ ಅಲ್ಲಿ ಹಾಕೊಂಡು ವಾಪಸ್ ಕೊಟ್ಟೆ. ಹೌದು, ನಾನ್ ಇವ್ರಿಗೆ ಹೇಳಿದ್ರೆ ನೀವ್ಯಾಕೆ ಇಷ್ಟೊಂದು ಉರ್ಕೊಂಡು ಮಾತಾಡ್ತಿದ್ದೀರಾ?
ಧಿಮಾಕು ಈ ಗತ್ತನ್ನೆಲ್ಲ ನಿಮ್ಮ ಏರಿಯಾದಲ್ಲಿ ಇಟ್ಕೋ. ಇದು ನಮ್ಮ ಏರಿಯಾ. ಇಲ್ಲಿ ಕೈ ಎತ್ತೋದು ಕೈ ಮುಗಿಯೋದಕ್ಕೆ, ಕಾಲು ಎತ್ತೋದು ಓಟ ಕೀಳೋದಕ್ಕೆ. ಅವಳು ನಮ್ಮ ಅಣ್ಣನ ಮಗಳು, ಅವಳ ಮೇಲೆ ಕೈ ಮಾಡೋದಕ್ಕೆ ಬರ್ತೀಯಾ? ನಿನ್ನ ಕೈನ ಮುರಿದು ಅಹಂಕಾರದ ಸಮೇತ ನಿನ್ನ ಮನೆಗೆ ಪಾರ್ಸಲ್ ಮಾಡ್ಬೇಕಾಗತ್ತೆ. ನಾಲ್ಗೆ ತುಂಬಾ ಚೂಪಾಗಿದೆ ಅಂತ ಮಾತಲ್ಲಿ ಚುಚ್ಚೋಕ್ ಬಂದ್ರೆ ಹೆದ್ರಿ ಹಿಂಜರಿಯೋ ಹೇಳಿ ನಾನಲ್ಲ. ಕುನ್ನಿಗಳು ಕುಯ್ ಅಂದ ತಕ್ಷಣ ಓಡೋಗ್ತೀನಿ ಅಂದ್ಕೊಂಡ್ರೆ ಅದು ನಿಮ್ ಭ್ರಮೆ. ಈಗ ನನ್ ಕೈ ಬಿಟ್ರೆ ಬದುಕೋತೀರಾ, ಇಲ್ಲ ಅಂದ್ರೆ ಈಗ ನಿನ್ ಕೈ ಎತ್ತು ಅಂತದ್ದು ಏನಂದ್ಲ ಅವಳು? ನನಗೇನಾದ್ರೂ ಅಂದಿದ್ರೆ ನಾಯಿ ಬೊಗಳುತ್ತಿದ್ದೆ, ಕಲ್ಲಲ್ಲಿ ಹೊಡೆಯೋದ್ ಬೇಡ ಅಂತ ಸುಮ್ನಾಗ್ತಿದ್ದೆ. ಆದ್ರೆ ಅದೇ ನಾಯಿ ಅಖಿಲ ಆಂಟಿ ಕಡೆಗೆ ತಿರುಗಿ ಗುರ್ರ ಅಂದ್ರೆ ಕಲ್ಲಲ್ಲ ಗುಂಡೇಟ್ ಹೊಡಿಬೇಕಾಗತ್ತೆ. ನಾಯಿಗೆ ಅಂದ್ರೆ ಚೆನ್ನಾಗಿರಲ್ಲ. ಏಯ್ ಮುಚ್ಚು ಬಾಯಿ. ನನಗಂದೆ ಬದುಕೊಂಡೆ, ಆದ್ರೆ ಅಖಿಲ ಆಂಟಿಗ್ ತಿರುಗ್ ಮಾತಾಡೋ ಧೈರ್ಯ ಮಾಡಿದ್ರೆ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಉಮಾ ಉಮಾ ಉಮಾ, ನೀನು ಈ ಮನೆಗೆ ಕರೆಯದೆ ಬಂದ ಅತಿಥಿ. ಈ ನಿನ್ನ ದರ್ಪಕ್ಕೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಬಲವಂತಕ್ಕೆ ಮಣಿದು ಸಂಬಂಧಕ್ಕೆ ಬೆಲೆ ಕೊಟ್ಟು ನಿಮ್ಮ ಅತ್ತೆನ ಈ ಮನೆ ಒಳಗಡೆನೆ ಇಟ್ಕೊಂಡಿದ್ದೀನಿ. ಹುಚ್ಚು ಹೆಚ್ಚಾಗಿ ಮದ ಏರಿರೋ ಪ್ರಾಣಿಗಳ ಥರ ವರ್ತಿಸಿದ್ರೆ ಸಂಬಂಧನೂ ನೋಡದೆ ಬೇಟೆ ಆಡಬೇಕಾಗತ್ತೆ. ಹುಷಾರ್, ತೆಪ್ಪಗಿರ್ಬೇಕು. ಸುಮ್ಮನೆ ಇದ್ರ ಬಚ್ಚಾ. ಓ, ಯಾಕೆ ಸುಮ್ಮನಿರ್ಬೇಕು? ಸದ್ದು ಇನ್ನೀನು ಉಸಿರು ಬಿಟ್ರೆ ನಿನ್ ಕತೆ ಮುಗಿಸ್ಬಿಡ್ತೀನಿ. ಕರುಣೆಯ ಪೈರು